ಶುಭೋದಯ ಗೈಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಶಿವರಾತ್ರಿ ಹಬ್ಬದ ದಿನವೇ ನಮ್ಮ ರೈತರ ಕೆಲಸಗಳು ನೋಡಿ. ಯಾವುದೇ ಹಬ್ಬ ಹರಿದಿನ ಇರೋ ಕೆಲಸಗಳು ನಿಲ್ಲಲ್ಲ. ಇದು ನನ್ನ ಮೊಟ್ಟ ಮೊದಲನೇ ವ್ಲಾಗ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಬ್ಬದ ದಿವಸ ನಾಟಿ ಹೆಂಗ ಅನಿಸ್ತೈತೆ? ನಿಮ್ದೇ ನೆಮ್ಮದಿ ಕಂಡ್ರಲ್ಲ, ತಿನ್ನೋದು ಉಣ್ಣೋದು ಮನೆ ಕಳೋದು, ನಕ್ಕ ನಮಗೆ ಗುದ್ದದು ಕೊನೆಯಲ್ಲಿ. ನೋಡಿ ಗಾಯ್ಸ್, ಒಂದು ಕಡೆ ಗದ್ದೆ ನಾಟಿ ಶಿವರಾತ್ರಿ ಹಬ್ಬದಲ್ಲಿ ಇವತ್ತೇನೆ, ಇನ್ನೊಂದು ಕಡೆ ಶಿವರಾತ್ರಿ ಹಬ್ಬದ ಪೂಜೆ ನಡೀತಾ ಇದೆ. ಪೂಜೆಗೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ ಪೂಜೆಗೆ ಏನೇನು ಪ್ರಿಪ್ರೇಷನ್ಸ್ ನಡೀತಾ ಇದೆ ಅಂತ. ಹಲೋ ಕೊಡಕೈತಲ್ಲ ಅವನಿಗೆ 1% ಕೊಟ್ಟಿವಿ ಕಲ ₹100 ಕೊಡಕೈತಲ್ಲ. ಆಮೇಲೆ ನಂಗೆ ಗೊತ್ತಾಯ್ತು ಇವ್ನು ಯಾಕೋ ಹೊಡಿತಾನೆ ರಿವರ್ಸ್ ಅಂದ್ಬಿಟ್ಟು. ಇನ್ನೊಬ್ಬ ನಂಬಿದ್ದಿಲ್ಲಿ 5 ಲಕ್ಷ ಕೊಟ್ಟಿದ್ದಾನಂತೆ ಅಷ್ಟೊತ್ತನಿಗೆ. ಮೊದಲೆಲ್ಲ ಒಳ್ಳೆ ಮಿಠಾಯಿ ಇದ್ದಂಗೆ ಐತೆ ಜೋಳ. ಹೊಡಿತಾ ಇರೋದೇ ಅಣ್ಣ ಫುಲ್ ಬ್ಯಾಟಿಂಗು. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ರಿಟರ್ನ್ ಎಲ್ಲ ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ತಿರ್ಗಾ ಬಂದು ಈಗ ನಮ್ಮ ಫ್ರೆಂಡ್ ಜಮೀನಿಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ ಜಮೀನಲ್ಲಿ ಏನೇನು ಹಾಕಿದ್ದಾನೆ ಬನ್ನಿ ತೋರಿಸ್ತೀನಿ. ಹೊಸ್ದಾಗಿ ಎಕ್ಸ್ಪರಿಮೆಂಟ್ ಥರ ಹಾಕಿದ್ದಾನೆ. ಬದನೆ ಮತ್ತು ಅಡಿಕೆ ಹಾಕಿದ್ದಾನೆ. ಈಗ ನೀರು ಬಿಡೋಕೆ ಹೋಗ್ತಾ ಇದ್ದೀವಿ. ತಿರ್ಗಾ ನೆಕ್ಸ್ಟ್ ಇದು ಮುಗಿಸ್ಕೊಂಡು ನಮ್ಮ ಜಮೀನಿಗೆ ಹೋಗ್ತೀವಿ. ಅವ್ನು ಬರೋಲ್ಲ, ನಾನು ಹೋಗ್ತೀನಿ ಆ್ಯಕ್ಚುಲಿ. ಬನ್ನಿ ಈಗ ತೋರಿಸ್ತೀನಿ ನಾನು. ನಮ್ಮ ತಾತನ ಕಾಲದ ಗುದ್ಲಿ ಇದ್ದಂಗೆ ಅದಲ್ಲ, ಅಲ್ಲೋ ಮುಕ್ಕಾಲು ವಸೆ ಒಂಟೆ ಹೋಗೋದಲ್ಲ. ಹಾಂ, ಮುಕ್ಕಾಲು ವಸೆ ಒಂಟೆ ಹೋಗೋದೆ. ಸುಮ್ಮನೆ ಹಿಂಗೆ ಮಂಟೆ ಯಾವ ಮಾಡೋದು? ಹಾಂ, ನಾಳೆ ಅರ್ಧ ಬಿಂದಿಗೆ, ನಾಳೆ ನಳಿದಲ್ಲಿ 3 ಸಸಿಗೆ 1 ಬಿಂದಿಗೆ. ಎಷ್ಟು ಸಸಿ ಹಿಡ್ದಿದ್ದಾವೆ ಇಲ್ಲಿಗೆ? 700. ಸರಿ, ನೋಡಿ 3 ಲೈನ್ 4 ಲೈನ್ ಇದೆ. 3-4 ಲೈನ್ಗೆ ಇನ್ನು ಯಾವ ಜಿಮ್ಮು ಬೇಡ, ಏನೂ ಬೇಡ. ಹೆಂಗೆ ಗೊತ್ತಾಯ್ತು ನೋಡಿ, ದೇವರು ಕಿತ್ಕೊಂಡು ಬರ್ತೈತೆ. ಇದು ಆ್ಯಕ್ಚುಲಿ ಕರಗಿಸ್ಬೇಕು. ಕೆಲಸಗಳು ಮಾಡಿದೆ ಏನು ಮಾಡಿದೆ ಸೋಂಬೇರಿ ಆಗಿಬಿಟ್ಟು ಭಯಂಕರ ದಮ್ ಬರುತ್ತೆ ಗುರು. ದಮ್ಮು ಅಂತಲೇ ಸುಸ್ತಾಗೋದು, ಬ್ರೀತಿಂಗ್ ಅಡ್ಜಸ್ಟ್ಮೆಂಟ್ ಆಗೋಲ್ಲ. ಇದನ್ನು ಮುರಿಬೇಕು. ಇದು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಜಮೀನು ಕೆಲಸಗಳು ರೆಗ್ಯುಲರಾಗಿ ಸ್ಟಾರ್ಟ್ ಮಾಡ್ತು ಅಂತಂದರೆ ಬೈ ಡಿಫಾಲ್ಟ್ 2 ಅವರ್ 3 ಅವರ್ ಕೆಲಸ ಮಾಡಿದ್ರು ಏನು ಅನಿಸಲ್ಲ. ಈ ಕಂಟಿನ್ಯೂಯಸ್ಸು ಒತ್ತೆ ಒಂದು 4 ಲೈನು ಒಯ್ದ ತಕ್ಷಣ ಏನಿಲ್ಲ, ಸುಸ್ತಾಗುತ್ತೆ. ತಿರುಗಿ ವಾಪಸ್ ಒಂದು 5 ನಿಮಿಷಕ್ಕೆ ಸರಿ ಆಗುತ್ತೆ. ಇದನ್ನು ಕರೆಕ್ಟ್ ಮಾಡ್ಕೋಬೇಕು. ಕರೆಕ್ಟ್ ಹೆಂಗೆ ಮಾಡ್ಕೋಬೇಕು? ಈಗ ನೋಡಿ, ಅವ್ನು ಉಯ್ತಾನೆ ಇದ್ದಾನೆ, ಅವನಿಗೂ ಸೇಮ್ ಫೀಲೇ ಬರ್ತಾಯಿದೆ. ಬಟ್ ಏನಂತಂದರೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹಾಂ, ಬಂದೆ. ಈಗ ನೋಡಿ, ಈಗ ಆ ಕಡೆ ಸ್ಟಾರ್ಟ್ ಮಾಡ್ಕೋತೀವಿ. ತಿರ್ಗಾ 1200 ಲೆಕ್ಕ ಅಲ್ಲಿಗೆ 1200 ಹೆಂಗೆ ಗೊತ್ತಾ? ಎಣ್ಣೆ ಕೊಡಿಸಿನಿ ಇಲ್ಲ ಬರೀಕ್ರ ಅಂತಾನೆ. 3600. ನೆಕ್ಸ್ಟ್ ಅವನು ಬಿಟ್ರೆ ತಿರ್ಗಾ ಇನ್ನೊಂದ ಎಣ್ಣಾಳಿಗೆ ಈಗ 4600. 4600 ಒಂದೇ ದಿವಸ ಬೆಳಿಗ್ಗೆ 4000 ರೂಪಾಯಿ ಉಪ್ಪು. ಸುಮ್ಮನೆ ನೂಕೋ ನಾಟಿ ದಿವಸ ಎಷ್ಟು ಖರ್ಚು ಅಂತ ಎಷ್ಟಾಯ್ತು?
ಆಯ್ತು 12-13 ಸಾವಿರ ಆಯ್ತು. 13,000 ಆಯ್ತಾ? 2.25 ಗಂಟೆ ಟೈಮು ಟ್ರ್ಯಾಕ್ಟರ್ ಟ್ಯಾಕ್ಟರ್ ಹೊಡೆದವನೆ. ಅದು 1,200 ಲೆಕ್ಕ ಹಾಕು. ಇಷ್ಟು ಇವತ್ತು ಒಂದೇ ದಿವಸ ಖರ್ಚಾಗಿರೋದು 2,700 ರೂಪಾಯಿ ದುಡ್ಡು ಆಯ್ತು. ಗೋಪಾಳ ಹಂಗೆ ಅಂತ 4 ಗಂಟೆನೂ ಬುಡಿಕೈತಿಲ್ಲ ಕಣ. 2,000 ಬಿಡಲ್ಲ ವಾದ ಮಾಡ್ತು ಬಿಡಲ್ಲ ವಾದ ಮಾಡಿಕ್ಕೆ 2,700 ಆಯ್ತು ಗೌಡ ಅಲ್ಲಿಗೆ 15,000. ಓವರ್ ಆಲ್ 28,000 ಖರ್ಚಾದಂಗೆ ಆಯ್ತು. ಸುಮ್ ಕೂತ್ಕೊ ಇನ್ನೂ ಆಯ್ತಿರಪ್ಪಾಜಿ. ಈಗ 2,000 3,000 ಎಕ್ಸ್ಟ್ರಾ ಹೋಗಿರ್ತದೆ. ಇದೊಂದೇ ಗದ್ದೆ ಇಷ್ಟು ಖರ್ಚಾಗಿರೋದು. 2 ಬ್ಯಾಗು ಮಗ 1,300 2 ಬ್ಯಾಗು. ಅದಾಗ್ಲೇ ಹೇಳ್ದಲ್ಲ ಗೌಡ 4,000 ರೂಪಾಯಿ ಗೊಬ್ಬರ ಅಂತ. ಗೊಬ್ಬರ ಅಲ್ಲ ಕಣಲು, ಮೇವು ಇವತ್ತಿಗೆ ಹಾಗೆ ಗದ್ದೆ ಭತ್ತ. ಗದ್ದೆ ಹಾಗೆ ಭತ್ತ. ನೀನ್ ಒಟ್ಟಿಗೆ ಹೇಳೋನಲ್ಲ. 30,000 ಆಯ್ತಾ ಓವರ್ ಆಲ್? ಹಾ 30,000 ತೆಗೆದು ಬಿದ್ದಾಯ್ತು. 31,000 ಆಯ್ತು ಕಲಿ. ಇಲ್ಲ 31,000 ಆಯ್ತು. 1,200 ಒಂದ್ ಕೆಜಿಗೆ ಎಷ್ಟು ಬೀಳ್ತು? ಆಯ್ತು 7 ಕೆಜಿ ತಂದಾಕಿರೋದು. 1 ಕೆಜಿಗೆ ಎಷ್ಟು ಬೀಳ್ತು? 1,300 ತಾನೆ ಭೀಮು. 3 ಕೆಜಿಗೆ 3 ಕೆಜಿಗೆ ಎಷ್ಟಾಯ್ತು? 3-4 12 ಆಯ್ತಾ? ಹಾ ಇದಕ್ಕೆ 400. ಯಾವ್ದಕ್ಕೆ? 2,400 ಒಂದು 400. 6 ಕೆಜಿಗೆ 2,600 ರೂಪಾಯಿ ದುಡ್ಡು ಆಯ್ತು. 7 ಕೆಜಿಗೆ 7 ಕೆಜಿಗೆ ಅಲ್ಲಿಗೆ ಎಕ್ಸ್ಟ್ರಾ 400 ರೂಪಾಯಿ ಹಾಕೋ 3,000 ಬಿದ್ದೋಯ್ತು. 3,000 ಆಯ್ತಾ? ಹಾ ಅವತ್ತು ಅಗ್ಯಾಕೆ ಕೇಳಾಳು ಸುಮ್ಮನೆ ಲೆಕ್ಕ ಹೇಳ್ತೀನಿ ಇವ್ರಿಗೆ ಎಷ್ಟು ಖರ್ಚಾಗದೆ ಅಂತ. ಹಾಗೆ ಯಾಕೆ ಕೇಳು. ಕೇಳಾಳ 1 3 34 2 ಆಳವ್ರೆ 34 500 ಆಯ್ತು. 34 500 ಆಯ್ತಾ? ಉಪ್ಪು ಬುದ್ಧಿ 500 35 ಆಯ್ತು. 35 ಆಯ್ತಾ? 2 ಕೆಜಿ 3 ಕೆಜಿ ಉಪ್ಪು 100 ರೂಪಾಯಿ. ಬಿಡು ಅವೆಲ್ಲ ಚಿಲ್ಲರೆ. ಇಷ್ಟು ಖರ್ಚಾಗಿರೋದು ಈಗ ಅದ್ಗೆ 35,000 ಆಗೋಯ್ತು ಆಯ್ತಾ? ಅಲ್ಲಿ ಮಧ್ಯದಲ್ಲಿ ಸೇರ್ಸಿಲ್ಲ ಹೊಸಿಯ. 1,000 ಎಕ್ಸ್ಟ್ರಾ ಇಟ್ಕೋ ಎಣ್ಣೆಗೆ ಪಣ್ಣೆಗೆ ಬೀಡಿ ಸಿಗರೇಟ್ಗೆ ಅಂತ ನೀನು. 36,000 ಆಯ್ತು. 36,000 ರೂಪಾಯಿ ಖರ್ಚಾಗದೆ. ನಾನು ಎತ್ತಿ ಎಷ್ಟು ಎಕರೆ ನಾಟಿ? 1.25 ಎಕರೆ ಅನ್ಕಪ್ಪ. 36,000 ಖರ್ಚು ಮಾಡಿ ಲಾಭ ಎಷ್ಟು ತೆಗಿಬೋದು? ಎಷ್ಟು ಕ್ವಿಂಟಾಲ್ ಬೆಳಿಬೇಕೀಗ ಅಷ್ಟ ರಿಕವರಿ ಮಾಡ್ಕೊಳಕ್ಕೆ? ಹಂಗಲ್ಲ ಭತ್ತ ಬೆಳೆ ತುಂಬಿಲು ಈ ಸಾರಿ ಲೆಕ್ಕ ಹಾಕಲ್ಲ. ಎಷ್ಟ? ಒಂದು 65,000 ರೂಪಾಯಿ ಭತ್ತ ತುಂಬಿ ಅರ್ಧಕ್ಕೆ ಅರ್ಧ ಸಿಗ್ತಿದೆ. ಅದಕ್ಕೆ ಗೌಡ್ರಿ ಹೇಳೋದು. ಅದಕ್ಕೆ ಈಗ ನಮ್ಮ ಶ್ರಮ ಅಪ್ಪ ಈಗ ಅದಕ್ಕೆ ನಾನು ಏನ್ ಹೇಳ್ತಾನೆ ಗೊತ್ತಾ? ಲೆಕ್ಕವಾ ಓ ನಾ ಅಪ್ಪನೆಲ್ಲ ಲೆಕ್ಕ ಹಾಕ್ಬಿಟ್ರೆ ನಮ್ಮ ಅಪ್ಪನ ಕೂಲಿ ಈಗ ಭತ್ತ ಬೆಳಿ ಅಷ್ಟೊಳಗಡೆ 18,000 ರೂಪಾಯಿ 20,000 ರೂಪಾಯಿ ಕೂಲಿ ಕೊಡ್ಬೇಕು ನಾನು. ಆ ಲೆಕ್ಕಾಚಾರ ಹೋದ್ರೆ ಏನು ಸಿಗಲ್ಲ ಕಂಡ ಅಷ್ಟೇ. ಏನು ಸಿಕ್ಕಿಲ್ಲ ಈಗ. ಈಗ ಉಣ್ಣಕ್ ಭತ್ತ ಮಾಡಿಕತೀವಲ್ಲ ಅಷ್ಟೇ ಮಾಪಿ. ಹುಲ್ಲು ಆಮೇಲೆ ಹಸಿಗೆ ಮೇಯ್ಸಕ್ ಹುಲ್ಲು ಸಿಗ್ತದೆ. ಕಪ್ ಕಡದ್ಮೇಲೆ ಬರೀ ಮೇಗ್ಲು ಗದ್ದದ ಹೇಳ್ತೀನಿ ನೋಡು. ಒಂದ್ಸಲ ನೀರ್ ರೋಟಿ ಹೊಡಿ 3,000 ಆಯ್ತು ಗೌಡ. ಅದಾದ್ಮೇಲೆ ಅಗೆ ಗದ್ದೆ ಹೊಡೆದಾನೆ. ಇನ್ನೂ ಹತ್ರ ದುಡ್ಡು ಗೊತ್ತಿಲ್ಲ. ಅದಾದ್ಮೇಲೆ ಒಂದ್ಸಲ ರೋಟಿ ಹೊಡಿಸ್ದೆ. ಅದು 1,500,000 ಅಂದ್ಬಿಟ್ಟು ಇಸ್ಕೊಂಡ ನಮ್ಮ ಅಣ್ಣಯ್ಯ. ಪಾಠ ಕೊಡಿತಾನೆ ನನ್ನ ಮಕ್ಕಳು ಸರಿಯಾ? ಈಗ ಒಂದ್ ಹುಳ ಹೊಡೆದವನೇ ಅರ್ವೇಣ ಅದೊಂದು 3,000 ಹಾಕೊಂಡ್ರು ನಾವು. 3,000 ಹಾಕೊಂಡು ನಾಟಿ ದಿನಕ್ಕೆ ಅವ್ನು ಸಿಗ್ತಾ ಇಲ್ಲ ನನ್ಗೆ. ಈಗ ಗೋಪಾಲಂಗೆ ಹೇಳೇನಿ ಅವ್ನು ನೋಡು. ಇವತ್ತಿನ ಡೇ ಮುಗಿಯುತ್ತೆ. ಇವತ್ತು ಡೈರಿಗೆ ಹಾಲು ಕರೆದಾಕ್ಬಿಟ್ಟು ಇವತ್ತಿನ ಡೇ ಕ್ಲೋಸು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ, ನೋಡಿಕೊಂಡು ಎಂಜಾಯ್ ಮಾಡೋದೆ ಅಲ್ವೇನ್ಲ? ಅಡ್ಡಿ ಮಗನೇ ತಿನ್ಬಿಟ್ಟು ನಮಗೆ ಗುದಿಯೋದು. ಅಂತೆ ಮಗನೇ.